ಸಾಲುಟಗಿ ಎ ಉಪಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿಕ್ಕಬೇವನೂರಿನಲ್ಲಿ ವಿಶ್ವ ಸ್ತನಪಾನ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾಧರವಾಲಿ ಶಿವಯೋಗೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ವೈಎಂ ಪೂಜಾರ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಪ್ರಾಸ್ತಾವಿಕವಾಗಿ ತಾಯಿಯ ಎದೆ ಹಾಲಿನ ಮಹತ್ವದ ಕುರಿತು ಹಾಗೂ ಬಾಲ್ಯ ವಿವಾಹ ತಡೆಗಟ್ಟುವ ಕುರಿತು, ಗರ್ಭಿಣಿ ಬಾಣಂತಿಯರ ಆರೈಕೆ, ಪೌಷ್ಟಿಕ ಆಹಾರ ಸೇವನೆ, ಹೆರಿಗೆ, ಮಕ್ಕಳ ಲಸಿಕೆಯ ಮಹತ್ವ, ಕುಟುಂಬ ಕಲ್ಯಾಣ ತಾತ್ಕಾಲಿಕ ವಿಧಾನಗಳು, ಆರೋಗ್ಯ ಮಾಹಿತಿ ಶಿಕ್ಷಣ ನೀಡಿದರು. ಎಸ್ಎಚ್ ಆತ್ನೂರ್ ಆರೋಗ್ಯ ಶಿಕ್ಷಣಾಧಿಕಾರಿ ಡೆಂಗು ಮತ್ತು ಚಿಕನ್ ಗುನ್ಯಾ ಇತರ ಸಾಂಕ್ರಾಮಿಕ ರೋಗಗಳ ಮುಂಜಾಗ್ರತಾ ಕ್ರಮ ತಡೆಗಟ್ಟುವ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಾರುತಿ ರಾಥೌಡ್ HIO ವಿಶೇಷ ಅತಿಥಿಗಳಾಗಿದ್ದರು. ಸವಿತಾ ಚೌಹಾಣ್ PHCO ಉಪಸ್ಥಿತರಿದ್ದರು. ರಾಜಶೇಖರ್ ಮಂಗಲ್ಗಿ HIO, ಬಸವರಾಜ್ ತಾಂಡೂರ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಮಹಾನಂದ ಹಾಗೂ ಜಗದೇವಿ ಎಂಬ ಆಶಾ ಕಾರ್ಯಕರ್ತರು ಪ್ರಾರ್ಥಿಸಿದ್ರು. ಸುವರ್ಣ ಎಂಬ ಆಶಾ ಕಾರ್ಯಕರ್ತೆ ಎಲ್ಲರನ್ನ ಸ್ವಾಗತ ಕೋರಿದ್ರು. ಜೊತೆಗೆ ಎಲ್ಲ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿಯ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜನರೇ, ಆರೋಗ್ಯದ ಹೊಸ ಯೋಜನೆಗಳನ್ನು ಮತ್ತು ತರುವಳವಳು ನಿಮಗಾಗಿ. ಜನರೇ, ಆರೋಗ್ಯದ ಹೊಸ ಯೋಜನೆಗಳನ್ನು ಮತ್ತು ತರುವಳವಳು ನಿಮಗಾಗಿ. ಜನರೇ, ಜನನಿ ಸುರಕ್ಷಾ ಮಡಿಲು ಯೋಜನೆ ಜಾರಿಗೆ ಬಂದದರಿ ಕೇಳಿರಿ. ಜನರೇ, ನಮ್ಮೂರಿನ ಜನರೇ ಕುಂತು ಕೇಳಿರಿ, ಸರ್ವ ಜನರೆಲ್ಲ ಕಲಿಯುಗದ ಸರ್ಕಾರಿ ಇವತ್ತು ಆರೋಗ್ಯ ಇಲಾಖೆಗೆ ನಮಗೆಲ್ಲ ಪಗಾರ ಕೊಡ್ತದ. ಆ ಪಗಾರಕ್ಕಾಗಿ ನಾವು ಅವ್ರ ಮನೆಗೆ ಹೋದಾಗ ಆ ಗ್ರಾಮದ ತಾಯಿ ಕೇಳಿದೆವು, ಯಾಕಮ್ಮ ಶಿಶುಮರಣ ಆಯಿತು ಅಂತ ಕೇಳಿದೆವು. ಏನು ಕಾಯಿಲೆ ಆಗಿತ್ತು ಮಗುವಿಗೆ, ನಿನಗೇನು ಆರಾಮ ತೆಪ್ಪಿತ್ತೇನೋ ಅಂತ ಕೇಳಿದಾಗ ಆ ತಾಯಿ ಹೇಳಿದಳು, ಸರ್ ನನಗೇನೂ ಆಗಿದ್ದಿಲ್ಲ ಸರ್, ನನ್ನ ಕೂಸಿಗೂ ಏನೂ ಆಗಿದ್ದಿಲ್ಲ, ಚಂದ ಆಡ್ಲಿಕ್ಕತ್ತಿತ್ತು, ನಗಲಕ್ಕತ್ತಿತ್ತು, ಹಾಲು ಕುಡಿಸಿ ನೀವು ಹೊರಗೆ ಹಾಕಿನಿ, ಒಳಗೆ ಹೋಗಿ ಬಂದು ನೋಡೋಷ್ಟಿಗೆ ಕಣ್ಣು ಬೆಳಗ್ಗೆ ಮಾಡಿದ ಕೂಸು.